ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮುಖಂಡರು ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಎಂಎಲ್ಸಿ ಜಬ್ಬಾರ್ ಅವರ ವಿರುದ್ಧ ಹಾಗೆ ನಜೀರ್ ಅಹಮದ್ ವಿರುದ್ಧ ಕ್ರಮ ಆಗಿತ್ತು. ಆದರೆ ಈಗ ದಕ್ಷಿಣ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷ ಕೈವಶ ಮಾಡಿಕೊಂಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ನಿಮ್ಮ ವಿರುದ್ಧ ಕ್ರಮ ಆತುರದ ನಿರ್ಣಯ ಅಂತ ಅನಿಸ್ತಿಲ್ವಾ ಸರ್? ನಾನು ಆವಾಗೂ ಹೇಳಿದ್ದೀನಿ, ಈಗ ಹೇಳ್ತಾ ಇದ್ದೀನಿ, ಕ್ರಮ ತಗೊಂಡಿದ್ದಾರಂತ ಬರೀ ಟಿವಿಯಲ್ಲಿ ಪತ್ರಿಕೆಗಳಲ್ಲಿ ಮಾತ್ರ ನೋಡಿದ್ದೀನಿ. ಯಾವುದೇ ಕಾರಣಕ್ಕೆ ನಾವು ಏನು ಕ್ರಮ ಯಾಕೆ ತಗೊಂಡಿದ್ದಾರೆ ಅನ್ನೋದು ಪ್ರಶ್ನೆ ಕೊಡಬೇಕು. ಒಂದು, ಫಸ್ಟ್ ಆಫ್ ಆಲ್ ಕೆಪಿಸಿಸಿ ವತಿಯಿಂದ ಇವತ್ತು ತನಕ ನನಗೆ ನೋಟಿಸ್ ಬಂದಿಲ್ಲ. ಆ ನೋಟಿಸಿಗೆ ಉತ್ತರ ಕೊಡೋಣ ಅಂತ ಹೇಳಿದ್ರೆ ನನಗೆ ನೋಟಿಸ್ ಬಂದ್ರೇ ಉತ್ತರ ಕೊಡಬೇಕಾಗ್ತೈತಿ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳಬೇಕು. ರಿಸಲ್ಟು ಬಂದು ಹೋಗಿದೆ, ರಿಸಲ್ಟಲ್ಲಿ ವಿನ್ನೂ ಆಗಿದ್ದೀವಿ, ಇದೆಲ್ಲ ಆಗಿದೆ. ಅದಕ್ಕೆ ಮುಖ್ಯಮಂತ್ರಿಯವರು ನಿನ್ನೆ ಹೇಳಿರೋ ಪ್ರಕಾರ ಅವರೆಲ್ಲ ಮಾಡೋದು ಸರಿ ಇದೆ ಅಂದರೆ ಸರಿ, ಅವ್ರಿಗೆ ಅನಿಸಿದ್ದಲ್ಲಿ ಸರಿ ಇರಲಿ, ಏನು ಪ್ರಾಬ್ಲಮ್ ಇಲ್ಲ. ನಾವು ಇಷ್ಟೇ ಏನಪ್ಪ ಅಂತ ಹೇಳಿದ್ರೆ, ತಾವು ಮನೆಗೆ ಹಿರಿಯರು, ಯಜಮಾನರು ನೀವು ನಮ್ಮ ಸ್ಟೇಟಿಗೆ, ಬರೀ ನೀವು ಅವ್ರು ಮಾಡ್ತಾರೆ, ಜಿಲ್ಲಾ ಮಂತ್ರಿಯವರು ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಆಗಂಗಿಲ್ಲ. ಎಲ್ಲೇ ಇಷ್ಟೇ ವರ್ಷ ಆದ್ರೂ ಸಹಿತ ಇವತ್ತು ತನಕ ನಮ್ಮ ಒಂದು ಸೌತ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಕಾಲೇಜ್ ಇಲ್ಲ, ಫಸ್ಟ್ ಗ್ರೇಡ್ ಕಾಲೇಜ್. ನಮ್ಮ ಮಕ್ಕಳು ಅಲ್ಲಿಂದ ಅಲ್ಲಿ ತನಕ ಹೋಗೋಕ್ಕೆ ಸ್ಕೂಲ್ಗಳಿದ್ದಾವೆ, ಕಾಲೇಜ್ಗಳಿಲ್ಲ. ಅಲ್ಲಿಗೆ SLCಗೆ PUCಗೆ ಎಂಡ್ ಆಗ್ತಿದ್ದಾರೆ. ದಯವಿಟ್ಟು ಕೈ ಮುಗಿತೀನಿ, ಇದು ಒಂದು ಹಾಸ್ಪಿಟಲ್, ಒಂದು ಒಳ್ಳೆ ಹಾಸ್ಪಿಟಲ್ ಮಾಡಬೇಕಲ್ಲಿ, ಒಂದು ಕಾಲೇಜ್ ಮಾಡಬೇಕು. ನೀವು 100 ಕೋಟಿ ರೂಪಾಯಿ ಕೊಟ್ಟರು ಅನುದಾನದಲ್ಲಿ ಅಂತ ತಾವು ಇದಕ್ಕೆ ನಾಯಕತ್ವ ವಹಿಸಿ ತಾವು ಹೇಳಿ ಮಾಡಿಸ್ಬೇಕಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊಂತೀನಿ. ಸರ್, ಈ ಗೆಲುವಿನ ಕ್ರೆಡಿಟ್ ಯಾರಿಗೆ ಕೊಡ್ತೀರಿ ಸರ್ ತಾವು? ಇದು ಗೆಲುವಿನ ಕ್ರೆಡಿಟ್ ನಮ್ಮ ಮುಖ್ಯಮಂತ್ರಿಯವರಿಗೆ ಕೊಡಬೇಕು, ಮತ್ತೆ ಬೇರೆ ಯಾರಿಗೆ ಕೊಡ್ತೀರಿ? ಪ್ಲಸ್ ಅದರ ಜೊತೆಗೆ ನಮ್ಮ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರಲ್ಲ ಸರ್ಕಾರದವರು, ಅದಕ್ಕೆ ಅದರ ಪ್ರಕಾರ ನಮ್ಮ ಈ ಇದಕ್ಕೆ ಗೆಲುವು ಆಗಿದೆ. ಅದ್ರಾಗ ಎರಡನೇ ವಿಚಾರಣೆ ಇಲ್ಲ. ಮುಖ್ಯಮಂತ್ರಿಯವರ ನಾಯಕತ್ವ ಅವ್ರಿಗೆ ಏನಾದ್ರು ಮಿಸ್ಗೈಡ್ ಮಾಡಿರ್ಬೋದು, ಅವ್ರು ಹಿಂಗೆ ಮಾಡಿದ್ದಾರೆ, ಹಂಗೆ ಮಾಡಿದ್ದಾರೆ, ಅದಕ್ಕೆ ಅವರು ಕ್ಲಾರಿಫಿಕೇಶನ್ ತರಿಸಿ ನೋಡಬೇಕು ಅವರು. ಯಾಕಂದರೆ ಹಿರಿಯರಾಗ್ತಾರೆ, ಯಜಮಾನರಾಗ್ತಾರೆ, ನಮಗೆಲ್ಲ ಬೆಳೆಸ್ದಾರೆ ಅವರು. ನಾವು ಇವತ್ತು ಈ ಪೊಸಿಷನ್ಗೆ ಇರಬೇಕಂದ್ರೆ ಅವರೇ ಕಾರಣ. ಅದಕ್ಕೆಲ್ಲ ನಾವು ಅವ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ಯಾರು ಸರ್ ಮುಖ್ಯಮಂತ್ರಿಗಳನ್ನೇ ಆ ರೀತಿ ಮಿಸ್ಗೈಡ್ ಮಾಡ್ತಕ್ಕಂಥ ನಾಯಕರು ಯಾರು ಸರ್? ಯಾರು ಮಾಡ್ತಾರೆ, ಅಕ್ಕಪಕ್ಕದಾಗಿದ್ದಾರೆ, ಯಾರೊಬ್ಬರು ಹೇಳ್ತಾರೆ, ನಮಗೆ ಆಗಿಲ್ದಾರೆ ಇರ್ತಾರೆ. ಬೇಕಾದಷ್ಟು ಜನ ಅದಕ್ಕೆ ಈಗ ಬೆನ್ನತ್ತಿದ್ದಾರೆ. ಈಗ ಅರ್ಜೆಂಟಾಗಿ ಮಂತ್ರಿಗಳಾಗಬೇಕನ್ನೋರು ಬಹಳ ಜನ ಬಹಳ ಕಾತುರದಲ್ಲಿ ನಿಂತಿದ್ದಾರೆ. ಅವರೆಲ್ಲ ಅಕ್ಕಪಕ್ಕದಾಗ ಇಟ್ಕೊಂಡು ಯಾರಿಗೆ ಮುಖ್ಯಮಂತ್ರಿಯವರು ಯಾರ ಬಗ್ಗೆ ವಿರೋಧ ಹೇಳಿದ್ರೆ ಖುಷಿ ಆಗ್ತಾರೆ ಅಂತ ತಿಳ್ಕೊಂಡು ಮಾತಾಡ್ತಾ ಇರ್ತಾರೆ. ಅದಕ್ಕೆಲ್ಲ ಮುಖ್ಯಮಂತ್ರಿಯವರಿಗೆ ಬಹಳ ಎಕ್ಸ್ಪೀರಿಯನ್ಸ್ ಇದೆ. ಅದ್ರ ವಿಚಾರದಾಗ ನಾವೇನು ಹೇಳಕ್ಕೆ ಅವಶ್ಯಕತೆ ಇಲ್ಲ. ಸರ್, ದಾವಣಗೆರೆ ದಕ್ಷಿಣ ಕ್ಷೇತ್ರ ಗೆದ್ದಾದ ಮೇಲೆ ಜಮೀರ್ ಅವರಿಗೆ ಪರ್ಯಾಯವಾಗಿ ರಿಜ್ವಾನ್ ಅರ್ಷದ್ ಅವರ ನಾಯಕತ್ವ ಉಟ್ಕೊಂಡಿದೆ ಅಂತ ಚರ್ಚೆಗಳಾಗ್ತಿದೆ. ಅದು ನಾನು ರಿಜ್ವಾನ್ ಅರ್ಷದ್ದಿನ ಅದೃಷ್ಟದ ಕೆಲಸ, ಅದು ನಾನೇನು ಹೇಳಕ್ಕಾಗಿಲ್ಲ. ಆದರೆ ಒಂದು ಮಾತ್ರ ಹೇಳ್ತೀನಿ, ಜಮೀರ್ ಅಹಮದ್ ಸಾಹೇಬರು ದಾವಣಗೆರೆಗೆ 1 ಗಂಟೆನೋ 2 ಗಂಟೆನೋ ಬಂದು ಹೋಗಿದ್ದಕ್ಕೆ ಇವತ್ತು ಈ ರಿಸಲ್ಟಿನ ಇದು ಆಗಿದೆ. ಅಲ್ಲಿ ಪೂರಾ ಜನ ಆಗಲೇ ಬಹಳ ಬೇಜಾರನಾಗಿದ್ರು. ಲಾಸ್ಟಿಗೆ ಇವರು ಬಂದು ಸ್ವಲ್ಪ ಕೈ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೋಗಿದ್ದಕ್ಕೆ ಇವತ್ತು 5,000 ಚಿಲ್ಲರಿಂದ ಗೆದ್ದಿದ್ದಾರೆ. ಅದರ ಜೊತೆಗೆ ಅವರು ಅಲ್ಲಿ ಕೇರಳಕ್ಕೆ ಹೋಗಿದ್ದವು, ಕೇರಳದಲ್ಲಿನೂ ಗೆದ್ದಿದ್ದಾರೆ. ಇದಕ್ಕಿಂತ ಹಿಂದೆ ಇದರಲ್ಲಿ ಆಂಧ್ರ ಪ್ರದೇಶದಲ್ಲಿ ಯಾವುದದು ತೆಲಂಗಾಣಕ್ಕೆ ಹೋಗಿದ್ರು, ಅಲ್ಲಿನೂ ಗೆದ್ದಿದ್ದಾರೆ. ಅವರೆಲ್ಲ ಕಾಲ್ಗುಣ ಚೆನ್ನಾಗಿದೆ. ಅವರಿಗೆ ಇನ್ನೂ ಬೆಳಗಿಸ್ಕೊಂತ ಹೋದ್ರೆ ಇನ್ನೂ ಚೆನ್ನಾಗಿದೆ. ನಾವು ಹೊರತು ಅದು ನಾವು ಜಾಸ್ತಿ ಇದು ಮಾಡಕ್ಕೆ ಹೋದ್ರೆ ಅದು ಸರಿ ಆಗಂಗಿಲ್ಲ ಪಕ್ಷ. ಸರ್, ಒಂದು ವೇಳೆ ಸರ್ ನೀವು ಕೇಳದಂಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದ್ರೆ ಮಾರ್ಜಿನ್ ಎಷ್ಟಿರ್ತಾ ಇತ್ತು ಸರ್? ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ರೆ ಇದಕ್ಕಿಂತ ಜಾಸ್ತಿ ಮಾರ್ಜಿನ್ ಆಗ್ತಿತ್ತು ಅಷ್ಟೇ, ಮತ್ತೇನಿಲ್ಲ. ಎಷ್ಟು ಸರ್? ಈಗ 5,000 ಚಿಲ್ಲರೆಯಿಂದ ಗೆದ್ದಿದ್ದಾರೆ. ಅದು ಎಷ್ಟಂತ ಇಷ್ಟಂತ ಹೇಳಕ್ ಆಗಂಗಿಲ್ಲ. ಅದು ಜನ ಈಗ ಇದೇ 27,000 ಹೊರಗೆ ಹೋಗಿದಾವೆ, ನಮ್ಮ ಓಟು 27,000 ಹೊರಗೆ ಹೋಗಿದ್ದಾವೆ. ಆ 27,000 ಈ ಕಡೆ ಬೀಳ್ತಿದ್ವಲ್ಲ ಅಷ್ಟೇ. SDPI ಅಭ್ಯರ್ಥಿಗೆ ತಾವು ನೇರವಾಗಿ ಹಣ ಸಹಾಯ ಮಾಡಿದಿರಿ, ಅವ್ರಿಗೆ ಮತ ಹಾಕಬೇಕು ಅಂತ ಇಂಡೈರೆಕ್ಟ್ ಆಗಿ ಪ್ರಚಾರನೂ ಕೂಡ ಮಾಡಿದಿರಿ ಅಂತ ನಿಮ್ಮ ಪಕ್ಷದ ನಾಯಕರು ಆರೋಪ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಯವರ ಹತ್ರ ಎಲ್ಲ ಸಾಧನೆಗಳಿದ್ದಾವೆ. ಅವರು ಅದಕ್ಕೆ ನೋಡಿ ಎಲ್ಲಿ ಮಾಡಿದ್ದೀವಿ, ಯಾವಾಗ ಮಾಡಿದ್ದೀವಿ, ಏನು ಮಾಡಿದ್ದೀವಿ ಅನ್ನೋದು ನೋಡ್ಕೊಂಡು ಪರಿಶೀಲನೆ ಮಾಡಿ ಸರಿ ಅನ್ಸಿದ್ದಲ್ಲಿ ಅದು ತಗೊಳ್ಳಿ. ನಮ್ಗೇನದು ಇಲ್ಲ ತಗೋಬಾರ್ದು ಅಂತ ಏನಿಲ್ಲ. ಸರ್, ಈಗ ದಕ್ಷಿಣ ಕ್ಷೇತ್ರವನ್ನ ಗೆದ್ದಿದ್ದೀರಿ, ಈಗ ನಿಮ್ಮ ಮೇಲೆ ಕೈಗೊಂಡಿರ್ತಕ್ಕಂಥ ಕ್ರಮವನ್ನ ಹಿಂಪಡಿತಕ್ಕಂಥ ಸಾಧ್ಯತೆ ಇದೆಯಾ ಸರ್? ಅದು ಅವರಿಷ್ಟ, ಪಕ್ಷದ ಹಿತದೃಷ್ಟಿ ನೋಡ್ಕೊಂಡು ನಮಗೆ ಅದು ತಪ್ಪು ಮಾಡಿದೀವಿ ಅಂತ ಅವ್ರಿಗೆ ಅನ್ಸಿದ್ದಲ್ಲಿ ನಾವು ನಮಗೆ ಸರಿಪಡಿಸ್ಬೋದು. ಇಲ್ಲ ಅಂದ್ರೆ ಅವ್ರಿಗೆ ಬಿಟ್ಟಿದ್ದು ವಿಚಾರ, ನಾನೇನು ಅದಕ್ಕೆ ಫೋರ್ಸ್ ಮಾಡಂಗಿಲ್ಲ. ಒಂದು ವೇಳೆ ಸರ್ ತಮ್ಮ ವಿರುದ್ಧ ಶಿಸ್ತು ಕ್ರಮವನ್ನು ಹಿಂಪಡಿದೇ ಇದ್ರೆ ನಿಮ್ಮ ನಡೆ ಏನ್ ಸರ್? ನಮ್ದು ನಡೆ ಏನಿಲ್ಲ. ನಾವು ಮುಂದೆ ನಮ್ಮ ಸಮಾಜದ ಮುಖಂಡರ ಜೊತೆಗೆ ಕುತ್ಕೊಂತೀವಿ, ಮಾತಾಡ್ತೀವಿ. ಮುಂದೆ ಏನು ಮಾಡಬೇಕು, ಹೆಂಗ್ ಮಾಡಬೇಕು, ಏನಾಗಿದೆ, ಏನು ನಡೀತಾ ಇದೆ ಅಂತ ತಿಳ್ಕೊಂಡು ಮುಂದಿನ ನಿರ್ಣಯ ಜನರ ಮೇಲೆ ಬಿಡ್ತೀವಿ. ಅವ್ರು ಏನು ಹೇಳ್ತಾರೆ ಅದಕ್ಕೆ ನಡ್ಕೊಂತ ಹೋಗ್ತೀವಿ. ಸರ್, ಇಲ್ಲಿ ಪ್ರಮುಖವಾಗಿ ಜಮೀರ್ ಅವ್ರಿಗೆ ಪರ್ಯಾಯವಾಗಿ ಬೇರೆ ನಾಯಕತ್ವ ಉಟ್ಕೊಳ್ತಿದ್ಯಾ? ಅದು ಕ್ವಶನೇ ಬರಂಗಿಲ್ಲ. ಅಂಥದ್ದೇನು ಅಂಥವು ಕಾಣ್ತಾ ಇಲ್ಲ. ನೋಡೋಣ ಅದು ಮುಂದೆ ಏನು ನಡೀತೈತೆ,
ಏನಾಗ್ತಿದೆ ಅನ್ನೋದು ನೋಡ್ಕೊಳ್ಳೋಣ. ಅಲ್ಲಿಗೆ ಜಮೀರ್ ಅಹಮದ್ ಅವರು ನಿಮ್ಮ ಸಮುದಾಯದ ಸುಪ್ರೀಂ ಲೀಡರ್ ಸರ್, ಅವ್ರು ಬಿಟ್ರೆ ಬೇರೆ ಯಾರು ಇಲ್ವಾ? ಸುಪ್ರೀಂ ಲೀಡರ್ ಅಂತಲ್ರಿ, ಅವ್ರ ಲೀಡರ್ ಅವರೇ ಈಗ ಸದ್ಯ ನಮ್ಮ ಪಕ್ಷದಿಂದ ಮಾಡಿರತಕ್ಕಂಥ ಜವಾಬ್ದಾರಿ ಕೊಟ್ಟಿರತಕ್ಕಂಥ ಲೀಡರ್ ಯಾರಪ್ಪ ಅಂದ್ರೆ ಜಮೀರ್ ಅಹಮದ್. ಈಗ ಅವ್ರಿಗೆ ಜವಾಬ್ದಾರಿನೂ ಇದೆ, ಕೆಲಸನೂ ಮಾಡಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅದು ಕೆಲಸ ಮಾಡ್ತಾ ಇದಾರೆ ಅಂತ ಅವ್ರ ನಾಯಕತ್ವಕ್ಕೆ ಒಪ್ಕೊಂತ ಇದೀವಿ. ಸರ್, ತಾವ್ ಹೇಳಿದ್ರಿ ಜಮೀರ್ ಅವರು ಒಂದ್ 2-3 ಗಂಟೆ ಬಂದು ಹೋಗಿದ್ದಕ್ಕೆ ಇಷ್ಟು ಮಾತಾ ಬಂತು ಅಂತ. ಅಲ್ಲಿಗೆ ರಿಜ್ವಾನ್ ಮತ್ತೆ ಸಲೀಂ ಅಹಮದ್ ಅವರು ದಿನಗಟ್ಟಲೆ ವಾರಗಟ್ಟಲೆ ಅಲ್ಲೇ ಕೂತಿದ್ರಲ್ವಾ ಸರ್? ಅದಕ್ಕೆ ಸಂಬಂಧ ಇಲ್ಲ. ಅದಕ್ಕೆ ಯಾರ್ದು ಯಾವಾಗ ನಡೀತಿದೆ, ಎಲ್ಲೆಲ್ಲಿ ನಡೀತಿದೆ ಅವ್ರು ನಡೆಸ್ತಾರೆ. ಈಗ ಎಲ್ಲ ಕಡೆನೂ ವಾಂಟ್ಸ್ ಇತ್ತಲ್ಲಿ ಅವ್ರಿಗೆ, ಜಮೀರ್ ಅಹಮದ್ ಬರಬೇಕು, ಭಾಳ ಒಂದು ಎಲ್ಲದ್ರಾಗೂ ಬರ್ತಾ ಇತ್ತು. ಆ ಒಂದು ವಿಚಾರವಾಗಿ ಚೀಫ್ ಮಿನಿಸ್ಟರ್ 5ನೇ ತಾರೀಕು ಬರ್ತಾರೆ ಅಂತ ಹೇಳಿದ್ದಕ್ಕೆ ಅವರು ಬಂದು ಮುಖ್ಯಮಂತ್ರಿಯವರು ಹೇಳಿದ ಪ್ರಕಾರ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು, ಅವ್ರ ಮನೆಗೆ ಹೋದರು, ಎಲ್ಲರಿಗೂ ಅಪೀಲ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಒಳ್ಳೆಯ ಅವಕಾಶ ಆಗಿದೆ. ಅದರಲ್ಲಿ ಅವರು ಬಂದು ಗೆಲ್ಲಿಸಿದ್ದಾರೆ ಅಂತ ನಾನು ಅದಷ್ಟು ಮಾತ್ರ ಹೇಳ್ತೀನಿ. ನಿಮ್ಮ ಮುಖಾಂತರ ನಮ್ಮ ಎಲ್ಲ ವೋಟ್ ಕೊಟ್ಟಿರತಕ್ಕಂಥ ಸೆಕ್ಯುಲರ್ ಪಾರ್ಟಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಟ್ಟಿರತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮತ್ತು ಮುಖಂಡರುಗಳಿಗೆ, ವೋಟರ್ಸ್ಗಳಿಗೆ ನಾನು ನಿಮ್ಮ ಮುಖಾಂತರ ಥ್ಯಾಂಕ್ಸ್ ಅನ್ನು ಹೇಳ್ತೇನೆ. ಥ್ಯಾಂಕ್ ಯು. ಸೊ ಇದಿಷ್ಟು ಅಬ್ದುಲ್ ಜಬ್ಬಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.